ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಶುಕ್ರವಾರದ ವಿಡಿಯೋ ಆಗಿರ್ತೈತ್ರಿ. ಶುಕ್ರವಾರ ಬೆಳಗ್ಗೆ ಈ ರೀತಿ ನಾನು ಹೊಸ್ತಲ ಹತ್ರ ರಂಗೋಲಿ ಹಾಕಿದ್ದೀನಿ ನೋಡ್ರಿ. ಇವತ್ತಿನ ರಂಗೋಲಿ ಯಾವ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ಬೆಳಗ್ಗೆ ಹೆಲ್ದಿ ರೆಸಿಪಿ ಜೋಳದ ಹಿಟ್ಟಿನ ತಾಲಿಪಟ್ಟು ಮಾಡಾಕತ್ತೀನಿ ರೀ. ಜೋಳದ ಹಿಟ್ಟು 1 ಕಪ್ನಷ್ಟು ಹಾಕೊಂಡಿನಿ ರೀ, ದೊಡ್ಡ ಬೌಲ್. ಅದರ ಅರ್ಧದಷ್ಟು ಗೋಧಿ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ ನೋಡಿರಿ. ಇದ್ರೊಳಗೆ ಫಸ್ಟ್ ಈ ಹಿಟ್ಟನ್ನು ಅಷ್ಟೇ ನಾನು ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನೀಟಾಗಿ 3 ಹಿಟ್ಟು ಮಿಕ್ಸ್ ಆಗಬೇಕಂತೇಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ರೀ. ಉಪ್ಪು ಹಾಕ್ಕೊಂಡು ಗಜ್ರಿ ಸೌಂತಿಕಾಯಿ ನಾನು ಇಲ್ಲಿ ಹೆಚ್ಚು ಹಾಕ್ಕೊಂಡಿನಿ ರೀ. ಇವತ್ತು ಹೆಚ್ಚು ಹಾಕೋದ್ರಿಂದ ಫುಲ್ ಇದು ಅನಿಸೈತೆ ರೀ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಮಿಕ್ಸರ್ಗೆ ಹಾಕಿ ಮಾಡಿರಿ. ಯಾಕಂದ್ರೆ ಮನೆಯೊಳಗೆ ಮಕ್ಳು ಇದ್ರಂದ್ರೆ ಯಾರು ಕೆಲವೊಬ್ರು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅದಕ್ಕಂತೇಳಿ ಥರ ಮಿಕ್ಸರ್ಗೆ ಮಾಡಿ ಹಾಕಿಬಿಟ್ರೆ ಫುಲ್ಲು ಅದ್ರೊಳಗೆ ಹಿಟ್ಟೊಳಗೆ ಚೆಂದ ಮಿಕ್ಸ್ ಆಗಿಬಿಡ್ತೈತೆ ನೋಡ್ರಿ. ಅದು ಗೊತ್ತಾಗಂಗಿಲ್ಲ, ಹಾಗೆ ತಿಂತಾರೆ. ನೀವು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಬಿಟ್ಟು ಮಾಡ್ಬೋದು ಖಾರ ಹಾಕ್ದೇನೆ. ಆಮೇಲೆ ಮೇನ್ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ನೋಡ್ರಿ. ಇದಕ್ಕೆ ಮೇನ್ ಜೋಳದ ಹಿಟ್ಟು, ಕೊತ್ತಂಬರಿ, ಈ ತಾಲಿಪಟ್ಟಿನ ಇದು ಮಸ್ತ್ ಇದಾಗ್ತೈತೆ ರೀ ಟೇಸ್ಟು. ಕೊತ್ತಂಬರಿ ಜಾಸ್ತಿ ಹಾಕೋರಿ ಅಂತ ಹೇಳ್ತೀನಿ ರೀ ನಾನು. ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನಾನು. ಇದೇ ಬೌಲಿಂದ ನಾನು ಜೋಳದ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟಿನ ಮೆಜರ್ಮೆಂಟ್ ನಾನು ತೊಗೊಂಡಿರೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ರೀ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂತ ಮೊದಲೇ ಹಾಕಿದ್ವಿ. ಖಾರ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು. ನೀವು ಖಾರ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಕೆಂಪು ಖಾರನ. ನಾನು ಖಾರನ ಸ್ವಲ್ಪ ಇರಲಿ ಕಲರ್ಗೋಸ್ಕರ ಅಂತೇಳಿ ಹಾಕ್ಕೊಂಡಿರ್ತೀನಿ. ಆಮೇಲೆ ಅರಿಶಿನ ಇದೆಲ್ಲ ಚೆನ್ನಾಗಿ ನೀಟಾಗಿ ಹಾಕ್ಕೊಂಡಿನಿ ನೋಡ್ರಿ. ಹಾಕ್ಕೊಂಡು ಮಸ್ತ್ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಮೊಸರು. ಆ ಮೊಸರು ಕಾಂಬಿನೇಷನು ಚಲೋ ಅನಿಸುತ್ತೆ ಅದ್ರೊಳಗೆ ಅಂತೇಳ್ಬಿಟ್ಟು, ಸ್ವಲ್ಪ ಹುಳಿ ಇರಲಿ ಅಂತೇಳ್ಬಿಟ್ಟು ಟೊಮೆಟೊ ನಾನು ಒಂದೇ ಹಾಕ್ಕೊಂಡಿನಿ ಇದ್ರೊಳಗೆ ರೀ. ಅದಕ್ಕಂತೆ ಸ್ವಲ್ಪ ಟೊಮೆಟೊ ಒಂದನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ ರೀ. ಮೊಸರು ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಹಾಕೀನಿ ರೀ. ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಮೊಸರು ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿ ಬಂದಿದ್ದೀವಿ ರೀ. ಅದಕ್ಕೆ ಮೊಸರು ಆದಷ್ಟು ಹಾಕಿ ಮಾಡಿರಿ, ರುಚಿ ಮಸ್ತ್ ರುಚಿಯಾಗಿ ಬರ್ತಾವೆ ರೀ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕಿ ನೋಡಿರಿ. ಫಸ್ಟ್ ನೀಟಾಗಿ ಒಂದು ಸತಿ ನಾನು ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕಲ್ಲ ಹಿಟ್ಟೊಳಗೆ, ಚೆಂದಾಗಿ ಒಂದು ಸತಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ನೀರನ್ನ ಹಾಕ್ಕೊಂಡು ಚೆಂದಂಗೆ ಹಿಟ್ಟನ್ನು ನಾದ್ಕೊಳ್ಳೋದ್ರಿ. ಯಾವ ರೀತಿ ಅಂದ್ರೆ ಚಪಾತಿ ಹಿಟ್ಟು ನಾವು ಹಾಕ್ಕೋತೀವಿ ನೋಡಿರಿ ಸಾಫ್ಟಾಗಿ, ಆ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದ್ರಿ. ಅದೇನು ನೆನೆ ಇಡಬೇಕಂತೇನಿಲ್ಲ ರೀ. ಇದನ್ನು ಹಿಟ್ಟು ಹಾಗೆ ಇನ್ಸ್ಟಂಟ್ ಮಾಡ್ಕೊಬೋದು. ಬೆಳಗ್ಗೆ ನಾಷ್ಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕೆ. ಅಷ್ಟೊಂದೇನೋ ಹೆವಿ ಮಾಡಬಾರ್ದು, ತಿನ್ನಬಾರ್ದು ಅನ್ನಂಗಿದ್ರೆ ಇದನ್ನು ಮಾಡಿಬಿಟ್ರಾಯ್ತು ರೀ. ಹೆಲ್ದಿನೂ ಇರ್ತೈತೆ ರೀ, ಆಮೇಲೆ ಜಲ್ದಿನೂ ಆಗ್ತದೆ ರೀ ಇದು. ಇದಕ್ಕೇನು ಎಣ್ಣೆನೂ ಜಾಸ್ತಿ ಹಚ್ಚಂಗಿರಲ್ಲ ನೋಡ್ರಿ. ಆರಾಮ್ಸೆ ನಾವು ಡೈಟಲ್ಲಿರೋರಿಗೆ ಆಗಲಿ ಅಥವಾ ಸಣ್ಣ ಮಕ್ಕಳಿಗಾಗಲಿ ಚಲೋ ಅನಿಸ್ತೈತೆ ರೀ ತಿನ್ನಬೇಕಾದ್ರೆ. ಕೆಲವೊಬ್ರು ಗಜ್ರಿ ಸೌಂತಿಕಾಯಿನ ಇಷ್ಟಪಡಲ್ಲ. ಈ ರೀತಿ ನಾವು ಅಡುಗೆ ಒಳಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಏನಾದರೂ ಮಾಡಿದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ, ಹಂಗೆ ತಿಂದುಬಿಡ್ತಾರೆ. ಕೆಲವೊಂದರು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇಷ್ಟ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಕೇಳಕತ್ತೀನಿ ನಾನು. ಅದಕ್ಕೆ ಈ ರೀತಿಯೆಲ್ಲ ನಾವು ರೆಸಿಪೀಸ್ ಟ್ರೈ ಮಾಡ್ತಿದ್ರೆ ಹೆಲ್ದಿನೇ ಆಗಿರ್ತೈತಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆ. ನಮಗೂ ಒಂಥರ ಖುಷಿ ಅಲ್ರಿ. ಅದಕ್ಕೆ ಇದೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸೈಡಿಗೆ ಇಟ್ಕೊತೀನಿ ರೀ. ಒಂದು ದೊಡ್ಡ ಪ್ಲೇಟ್ ತೊಗೊಂಡಿನಿ ರೀ. ಆ ಪ್ಲೇಟ್ ಮೇಲೆ ನಾನು ಈ ರೀತಿ ಕಾಟನ್ ಬಟ್ಟೆ ಇದ್ರೆ ಅದನ್ನು ನೀರೊಳಗೆ ಸ್ವಲ್ಪ ಎದ್ಕೊಂಡು ಈ ರೀತಿ ಪ್ಲೇಟ್ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ನಮ್ಗೆ ಯಾವ ಸೈಜ್ ಬೇಕಾಗಿರ್ತೈತೆ ನೋಡ್ರಿ, ಆ ಸೈಜಲ್ಲಿ ನಾವು ಹಿಟ್ಟನ್ನು ತೊಗೊಂಡು ನೀರು ಹಚ್ಕೊಂಡೆ ನಾವು ತಟ್ಕೊಂಡು ಹೋಗೋದು ನೋಡ್ರಿ. ಅಷ್ಟೇ. ಇದನ್ನು ಈಸಿಲಿಯಾಗಿ ಇದಾಗಿ ಹೋಗ್ತೈತ್ರಿ. ಅದೇನು ಸ್ಪ್ರೆಡ್ ಆಗ್ತೈತೆ ರೀ, ಅದೇನೋ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಎಣ್ಣೆ ಏನು ಹಚ್ಬೇಕಂತೇನಿಲ್ಲ. ಇದಕ್ಕೆ ಎಣ್ಣೆ ಬೇಕಿದ್ರೆ ನೀವು ಎಣ್ಣಿಂದಲೇ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಎಣ್ಣೆ ಹಚ್ಚಿಲ್ಲ, ನಾನು ನೀರು ಹಚ್ಚಿಬಿಟ್ಟು ಈ ರೀತಿ ನಾನು ನೀಟಂಗೆ ತಟ್ಕೊಂಡಿನಿ ನೋಡ್ರಿ. ಮಸ್ತ್ ಮೀಡಿಯಮ್ ಸೈಜಲ್ಲಿ ಮಾಡಿದ್ದೆ ನಾನು. ಮಸ್ತ್ ಬಂದವ್ರಿ. ನೀವು ಈ ರೀತಿ ಮಾಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಭಾರಿ ಸೂಪರಾಗಿ ಬರ್ತಾವೆ ಇದು. ನೀವೇ ಟ್ರೈ ಮಾಡಿರಿ. ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರ ನಂಗೆ ಮಸ್ತ್ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು. ಈಗ ತೆವಿ ಕಾದಿತ್ತು, ಆ ತೆವಿ ಮೇಲೆ ಈ ರೀತಿ ನಾವು ಎಣ್ಣೆ ಹಾಕಿ ಇದನ್ನು ಮಾಡಿರೋದನ್ನ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಇದು ಫ್ರೆಂಡ್ಸ್. ನಾನು ಎಳ್ಳು ಹಾಕೋದು ನೆನಪರಿದ್ದೆ ರೀ. ಒಂದು ದಪಾಟಿ ಮಾಡಿದ್ಮೇಲೆ ನಂಗೆ ನೆನಪಾಯ್ತೇನೋ ಮಿಸ್ ಮಾಡೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಮಿಕ್ಸ್ ಮಾಡ್ಬೇಕಾದ್ರೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೆ ನೋಡ್ರಿ. ಆ ಟೈಮ್ ಒಳಗೆ ನಾವು ಬಿಳಿ ಎಳ್ಳನ್ನು ಹಾಕ್ಬೇಕು ರೀ. ಅದು ಒಂಥರ ಚಂದ ಅನಿಸ್ತೈತೆ ರೀ ತಾಲಿಪಟ್ಟು ಮೇಲೆ. ಅದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ನಾನು ಎಳ್ಳು ಹಾಕೋದು ನೆನಪರಿದ್ದೆ. ಅದಕ್ಕೆ ಒಂದು ತಾಲಿಪಟ್ಟು ಆದಮೇಲೆ ನಂಗೆ ನೆನಪಾಯ್ತೇನೋ ಮಿಸ್ ಮಾಡಿದ್ನಿಲ್ಲ ಅಂತೇಳ್ಬಿಟ್ಟು ಅವಾಗ ಗೊತ್ತಾಯಿತು.
ಅದಕ್ಕಂತೇಳಿ ನೆಕ್ಸ್ಟ್ ನಾನೇನು ಇನ್ನೊಂದು ಮಾಡಿದೆ ನೋಡ್ರಿ, ಅವಾಗಿಂದ ಎಲ್ಲದಕ್ಕೂ ನಾನು ಲಾಸ್ಟ್ ಚಂದಂತ ತಿಡ್ಕೊತೀನಿ ನೋಡ್ರಿ. ಅದಾದಮೇಲೆ ನಾನು ಎಳ್ಳನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡೀನಿ ರೀ. ನೋಡಿರಿ, ಎಳ್ಳು ಹಾಕಿಲ್ಲ ಅಂದ್ರೆ ಎಷ್ಟು ಚಂದ ಕಾಣಿಸ್ಕತ್ತೈತಿ. ಕಲರ್ ಮಾತ್ರ ಮಸ್ತ್ ಬಂದಿತ್ತು ರೀ. ಇದನ್ನು ಮೊಬೈಲಲ್ಲಿ ಅಷ್ಟೊಂದು ಇದು ಕ್ಲಿಯರಾಗಿ ಕಾಣಿಸ್ಕತ್ತಿಲ್ರಿ, ಅದು ನೀಟಂಗೆ ಕಲರು. ಬಟ್ ಹೊರಗಡೆ ಅಂತ ಭಾರಿ ಮಸ್ತ್ ಕಾಣಿಸ್ಕತ್ತಿತ್ತು. ಟೇಸ್ಟ್ನೂ ಅಷ್ಟೇ ಮಸ್ತ್ ಬಂದಿತ್ತು ರೀ. ಈಗ ಎರಡನೇದು ಮಾಡಕತ್ತಿ ನೋಡ್ರಿ ತಾಲಿಪಟ್ಟು. ಇದಕ್ಕೆ ನಾನು ಎಳ್ಳನ್ನು ಹಚ್ಚೀನಿ ರೀ. ಈ ರೀತಿನ ಹಚ್ಬೋದು, ಅಥವಾ ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಎಳ್ಳನ್ನು ಹಾಕೋಬೋದು ರೀ. ತಾಲಿಪಟ್ಟು ಒಳಗೆ ಭಾಳ ಥರ ಮಾಡ್ತಾರೆ ರೀ. ಪಾಲಕ್ ಹಾಕಿ ಮಾಡ್ತಾರೆ, ಆಮೇಲೆ ಮೆಂತ್ಯ ಪಲ್ಯ ಹಾಕಿ ಮಾಡ್ತಾರೆ ರೀ, ಸಬ್ಬಸಿಗೆ ಹಾಕಿಬಿಟ್ಟು ಮಾಡ್ತಾರೆ. ಏನು ಹಾಕ್ದೇನೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಮಾಡಿದ್ರೂ ಚಲೋ ಬರ್ತೈತೆ ರೀ. ಅದನ್ನು ಬೇಕಾದ್ರೆ ನಾವು ಮಾಡ್ಕೊಬೋದು. ಇವೆಲ್ಲ ಹೆಲ್ದಿ ರೆಸಿಪೀಸು. ಒಂಥರ ಡಿಫ್ರೆಂಟಾಗಿ ಅನಿಸ್ತೈತೆ ರೀ ಒಂದೊಂದು ದಿನ ಈ ರೀತಿ ಮಾಡ್ಕೊಳ್ಳೋದು ನಾಷ್ಟಕ್ಕಂತೇಳಿ. ನಾನು ಈ ರೀತಿ ಮಾಡಿ ನೋಡಿರಿ. ಈಗ ಅದಕ್ಕೆ ತೆಮಿಗೆಲ್ಲ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ ರೀ. ಆಮೇಲೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆನೂ ಹಾಕೋಬೋದು, ಅಥವಾ ತುಪ್ಪನಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಾವು ಮೊಸರು ಅಥವಾ ಯಾವುದೋ ಚಟ್ನಿ ಬೇಕಿದ್ರೆ ಚಟ್ನಿ ಮಾಡ್ಕೊಬೋದು. ಮೊಸರು ನಡಿತೈತೆ ರೀ. ಮೊಸರನ್ನ ಕಾಂಬಿನೇಷನ್ ಆಗಿ ತೊಗೋಬೋದು. ಇಲ್ಲಾಂದರೆ ಎಲ್ಲ ಆಲ್ರೆಡಿ ಹಾಕಿ ಬಿಟ್ಟಿರ್ತೀವಿ, ಖಾರ ಉಪ್ಪು ಹುಳಿ ಎಲ್ಲ ಇದ್ದೇ ಇರ್ತೈತಿ. ಇದ್ರೊಳಗೆ ಬಿಸಿ ಬಿಸಿ ಮಸ್ತ್ ಅನಿಸ್ತೈತೆ ರೀ. ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು. ನೋಡಿರಿ, ಎಳ್ಳು ಹಾಕಿದ ತಕ್ಷಣ ಎಷ್ಟು ಚಂದ ಅನಿಸ್ಕತ್ರಿ ನೋಡೋಕ್ಕೆ. ಇದನ್ನು ನೀವು ಇವತ್ತು ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.